यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಶ್ರೀಮಠದಲ್ಲಿ ಪುರಿ ಶ್ರೀ ಜಗನ್ನಾಥ ಪ್ರಭುವಿಗೆ ಮಹಾಭೋಗ್ ಸಮರ್ಪಣೆ. ತಿರುನಾರಾಯಣಪುರದಲ್ಲಿ ಶುಕ್ರವಾರದ ಪ್ರಯುಕ್ತ ಶ್ರೀ ಯದುಗಿರಿ ತಾಯಾರವರಿಗೆ ವಿಶೇಷ ಅಲಂಕಾರ. ತಿರುಕ್ಕಡಲ್ಮಲ್ಲೈ ದಿವ್ಯದೇಶದಲ್ಲಿ ಶ್ರಾವಣ ಮಾಸದ ವಿಶಾಖ ನಕ್ಷತ್ರದ ಪ್ರಯುಕ್ತ ಪೆರುಮಾಳ್ ಮತ್ತು ತಾಯಾರಿಗೆ ವಿಶೇಷ ಅಲಂಕಾರ. ಈಗ ಸಮಾಚಾರದ ವಿವರಗಳು. ನಮ್ಮ ಪರಮಪೂಜ್ಯ ಶ್ರೀ ಶ್ರೀ ಜಿ.ಎಸ್. ಸ್ವಾಮಿಗಳ 12ನೇ ಚಾತುರ್ಮಾಸ್ಯದ ಪ್ರಯುಕ್ತ ಶ್ರೀಮಠದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಅತ್ಯಂತ ವೈಭವದಿಂದ ನೆರವೇರುತ್ತಿದೆ. ಕಳೆದ 3 ದಿನಗಳಿಂದ ನಡೆಯುತ್ತಿದ್ದ ಕುಮಾರವ್ಯಾಸ ಭಾರತ ಕುರಿತು ವಿಶೇಷ ಕಾವ್ಯವಾಚನ ಕಾರ್ಯಕ್ರಮವು ಒಂದು. ಈ ಕಾರ್ಯಕ್ರಮವು ನಿನ್ನೆ ಮುಕ್ತಾಯಗೊಂಡಿತು. ಈ ಕಾವ್ಯವಾಚನ ಹಾಗೂ ಗಮಕವಾಚನ ಕಾರ್ಯಕ್ರಮವನ್ನು ಡಾಕ್ಟರ್ ಶ್ರೀ ಎನ್.ಕೆ. ರಾಮಶೇಷನ್ ಮತ್ತು ವಿದ್ವಾನ್ ಎಂ.ವಿ. ನಾರಾಯಣ್ ರವರು ಅದ್ಭುತವಾಗಿ ನಡೆಸಿಕೊಟ್ಟರು. ನಂತರ ಶ್ರೀ ಶ್ರೀ ಜಿ.ಎಸ್. ಸ್ವಾಮಿಗಳವರು ತಮ್ಮ ಆಶೀರ್ವಚನದಲ್ಲಿ ವಿದ್ವಾಂಸರನ್ನು ಬಹುವಾಗಿ ಶ್ಲಾಘಿಸಿ ಗೌರವಿಸಿ ಉಡುಗೊರೆಗಳನ್ನು ನೀಡಿ ಆಶೀರ್ವದಿಸಿದರು. ಮತ್ತೆ ಹೇಳೋ ಮಾತು ಅಂದರೆ ನಮ್ಮ ರಾಮಶೇಷನ್ ವಿದ್ವತ್ತು ಇವತ್ತಂತೂ ಎಷ್ಟು ಸಗುಣ ಬ್ರಹ್ಮನ ಉಪಾಸನೆಯನ್ನು ಹೇಗೆ ಅವನು ತಂದಿದ್ದಾನೆ, ಕುಮಾರವ್ಯಾಸ ಶರಣಾಗಿದ್ದ ತತ್ವವನ್ನು ಹೇಗೆ ತಂದಿದ್ದಾನೆ, ಜಗತ್ತೆಲ್ಲ ಕೃಷ್ಣನಿಂದ ಆವರಿಸಿದೆ ಅನ್ನೋದನ್ನ ಹೇಗೆ ತಂದಿದ್ದಾನೆ. ಯುದ್ಧಕ್ಕೆ ಮುಂಚೆ ಎಲ್ಲ ಸತ್ತೋಗಿದ್ದಾನೆ. ಯಾಕೆ ಕ್ಷುತ್ರಂ ಹೃದಯ ದೌರ್ಬಲ್ಯಂ ತೆಕ್ಕೋ ಇಷ್ಟಪಡ್ತ ಎಲ್ಲ ಹೋಗಿ ನನ್ನ ಹೃದಯ ದೌರ್ಬಲ್ಯವನ್ನು ಮೊದಲು ಬಿಡು ಅಂತ ಹೇಳಿ ಎಲ್ಲದನ್ನ ಮಾಡ್ತಾನೆ. ಅವತ್ತು ಒಂದು ವಿಶ್ವರೂಪ ಆದರೆ ನಮಗೆ ಇವತ್ತು 2 ವಿಶ್ವರೂಪಗಳು. ಖಂಡಿತ ನಾವೆಲ್ಲ ಇಲ್ಲಿ ಸೇರಿದ ಇಷ್ಟೂ ಜನ ಆ ಕ್ಷಣವನ್ನು ಅನುಭವಿಸಿದ್ದೇವೆ. ತೇಜೋ ರಾಶಿಯನ್ನು, ಅದ್ಭುತವಾದಂತಹ ರೂಪವನ್ನು, ಎಲ್ಲದರಲ್ಲಿ ಅವನು ವ್ಯಾಪಿಸಿರೋದನ್ನು, ಪುಣ್ಯ ನದಿಗಳೆಲ್ಲ ಅವನಲ್ಲಿ ಹರಿಯೋದಿದ್ದಿ ಎಂತಹ ಒಂದು ಅದ್ಭುತವಾದಂತಹ ಸನ್ನಿವೇಶ. ಈ ವಿಶ್ವರೂಪ ದರ್ಶನವನ್ನೇ ಇಟ್ಕೊಂಡು ಅನೇಕ ಕಾವ್ಯಗಳು, ಗದ್ಯಗಳು, ಲೇಖನಗಳು, ಮಹಾಸಂತು ವಿಶ್ವರೂಪ ದರ್ಶನವನ್ನೇ ಅನುಭವಿಸ್ತಾ ಇದ್ದಾರೆ ಈ ಜೀವನ ಕೃಷ್ಣಾನುಭವದಲ್ಲಿ. ಅಂತಹ ಕುಮಾರವ್ಯಾಸ ಭಾರತದ 3 ದಿವಸಗಳ ಅದ್ಭುತವಾದಂತಹ ಪ್ರವಚನವನ್ನು ಮಾಡಿದ ಈ ಇಬ್ಬರು ವಿದ್ವಾಂಸರಿಗೆ ಕೃಷ್ಣನ ಪರಿಪೂರ್ಣ ಅನುಗ್ರಹ ಇರಲಿ. ಮತ್ತೆ ಮುಂದಿನ ತಿಂಗಳು 4 ದಿವಸ ಇದೆ. 14, 15, 16 ಮತ್ತೆ 3 ದಿವಸ ಇದೆ. ಅವ್ರು ಸಾಕು ಅನ್ನೋಷ್ಟು ನಾನು ಕೊಡ್ತಾ ಇರ್ತೀನಿ. ಅವ್ರು ಯಾವಾಗ ಅಂತಿಸ್ ಕೊಡ್ತಾ ಇರ್ತೀನಿ. ಸಾಕು ಅಂತ ಅವರಿಗೆ ಕೃಷ್ಣ ಕಥೆ ಹೇಳಿದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಸಂತೋಷ ಸಿಗುತ್ತೆ. ಶುಕ್ರವಾರದ ಪ್ರಯುಕ್ತ ತಿರುನಾರಾಯಣಪುರದಲ್ಲಿ ಶ್ರೀ ಯದುಗಿರಿ ತಾಯಾರ್ ಅವರಿಗೆ ವಿಶೇಷ ದಿವ್ಯ ಸೇವೆ ನೆರವೇರಿತು. ಭಕ್ತರು ತಾಯಾರ್ ರವರನ್ನು ಮಂಗಳಕರ ದಿವ್ಯ ದರ್ಶನವನ್ನು ಪಡೆದು ಅನುಗ್ರಹಕ್ಕೆ ಪಾತ್ರರಾದರು.
ತೊಂಡನೂರಿನ ಶ್ರೀ ನಂಬಿನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ವರಮಹಾಲಕ್ಷ್ಮಿ ವ್ರತದ ಪ್ರಯುಕ್ತ ಲಕ್ಷ್ಮೀ ಸ್ವರೂಪಿಣಿಯಾದ ಶ್ರೀ ಅರವಿಂದ ನಾಯಕಿ ತಾಯಾರಿಗೆ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು. ಈಗ ಆ ದಿವ್ಯ ಸೇವೆಯನ್ನು ನಾವು ದರ್ಶಿಸಿ ತಾಯಾರ್ನ ಕೃಪೆಗೆ ಪಾತ್ರರಾಗೋಣ. ಪ್ರಸಿದ್ಧ ಕ್ಷೇತ್ರವಾದ ಉಡುಪಿಯಲ್ಲಿ ಶ್ರೀಕೃಷ್ಣನಿಗೆ ನಿನ್ನೆ ವಜ್ರಧರ ಕವಚ ಅಲಂಕಾರವನ್ನು ಮಾಡಲಾಗಿತ್ತು. ಈಗ ಆ ಶ್ರೀಕೃಷ್ಣನ ಆ ಅದ್ಭುತ ರೂಪವನ್ನು ನಾವು ದರ್ಶಿಸಿ ಧನ್ಯರಾಗೋಣ. ಶುಕ್ರವಾರದ ಪ್ರಯುಕ್ತ ಶ್ರೀರಂಗಂ ಕ್ಷೇತ್ರದಲ್ಲಿ ಶ್ರೀರಂಗನಾಯಕಿ ತಾಯಾರ್ ಹಾಗೂ ನಂಪೆರುಮಾಳ್ ಅವರಿಗೆ ವಿಶೇಷ ದಿವ್ಯ ಸೇವೆ ನೆರವೇರಿತು. ದಿವ್ಯ ದರ್ಶನವನ್ನು ಈಗ ಪಡೆಯೋಣ. ಕಾಂಚೀಪುರಂನ ದಿವ್ಯ ದೇಶದಲ್ಲಿ ಸ್ವಾಮಿ ನಮ್ಮಾಳ್ವಾರ್ ಅವರ ಶ್ರಾವಣ ಮಾಸದ ವಿಶಾಖ ನಕ್ಷತ್ರದ ಪ್ರಯುಕ್ತ ವಿಶೇಷ ಕೈಂಕರ್ಯ ನೆರವೇರಿತು. ಬನ್ನಿ ನಾವು ಈಗ ಆ ಸ್ವಾಮಿ ನಮ್ಮಾಳ್ವಾರ್, ಮಧುರಕವಿ ಆಳ್ವಾರ್ ಮತ್ತು ನಾಥಮುನಿಗಳ ದಿವ್ಯ ಸೇವೆಯನ್ನು ಅನುಭವಿಸೋಣ. ತಿರುಕಡಲ್ಮಲ್ಲೈ ಕ್ಷೇತ್ರದಲ್ಲಿರುವ ಶ್ರೀ ಸ್ಥಳಸೇನ ಪೆರುಮಾಳ್ ಅವರಿಗೆ ಆವಣಿ ವಿಶಾಖದ ಪ್ರಯುಕ್ತ ವಿಶೇಷ ದಿವ್ಯ ಅಲಂಕಾರ ಸೇವೆ ನೆರವೇರಿತು. ಬನ್ನಿ ಆ ಭಗವಂತನ ಈ ಸುಂದರ ದಿವ್ಯ ದರ್ಶನವನ್ನು ನಾವು ಪಡೆಯೋಣ. ತಿರುಮೇಯುಂ ಕ್ಷೇತ್ರದಲ್ಲಿ ಶ್ರೀ ಆಂಡಾಳ್ ಸಮೇತ ಶ್ರೀ ಸತ್ಯಮೂರ್ತಿ ಪೆರುಮಾಳ್ ಅವರ ತಿರು ಕಲ್ಯಾಣೋತ್ಸವವನ್ನು ಅತ್ಯಂತ ವೈಭವದಿಂದ ನೆರವೇರಿಸಿದರು. ಈ ಉತ್ಸವದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾದರು. ಪರಮ ಪೂಜ್ಯ ಶ್ರೀ ಶ್ರೀ ಜಿ.ಎಸ್. ಸ್ವಾಮಿಯವರ 77ನೇ ತಿರುನಕ್ಷತ್ರ ಮಹೋತ್ಸವದ ಪ್ರಯುಕ್ತ ಹಾಗೂ 12ನೇ ಚಾತುರ್ಮಾಸದ ಪ್ರಯುಕ್ತ ಈ ಬಾರಿ ಶ್ರೀಮಠದಲ್ಲಿ ಒಂದು ವಿಶೇಷವಾದ ಉತ್ಸವವನ್ನು ಏರ್ಪಡಿಸಲಾಗಿದೆ. ಈ ಉತ್ಸವದಲ್ಲಿ ನಮ್ಮ ಶ್ರೀಗಳವರಿಗೆ ಅತ್ಯಂತ ಪ್ರಿಯವಾದ ಪುರಿ ಶ್ರೀ ಕ್ಷೇತ್ರದ ಶ್ರೀ ಜಗನ್ನಾಥ ಪ್ರಭುವಿಗೆ ಆಚಾರ್ಯ ರಾಮಾನುಜರು 77 ಬಗೆಯ ನೈವೇದ್ಯವನ್ನು ಸಮರ್ಪಿಸುವ ಮಹಾಭೋಗ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಉತ್ಸವವು ಸೆಪ್ಟೆಂಬರ್ ತಿಂಗಳ ದಿನಾಂಕ 9 ಬುಧವಾರದಂದು ಸಂಜೆ ಶ್ರೀ ರಾಮಾನುಜ ಸಂಸ್ಕೃತಿ ಭವನದಲ್ಲಿ ನಡೆಯಲಿದೆ. ಬನ್ನಿ ಎಲ್ಲರೂ ಈ ಉತ್ಸವದಲ್ಲಿ ಪಾಲ್ಗೊಂಡು ಆಚಾರ್ಯ ರಾಮಾನುಜರ ಹಾಗೂ ಶ್ರೀ ಶ್ರೀ ಜಿ.ಎಸ್. ಸ್ವಾಮಿಗಳ ಕೃಪೆಗೆ ಪಾತ್ರರಾಗೋಣ. ಈ ಉತ್ಸವಕ್ಕಾಗಿ ಕೈಂಕರ್ಯ ಮಾಡಲಿಚ್ಛಿಸುವವರು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9686214145.
ನಮ್ಮ ಯದುಗಿರಿ ಯತಿರಾಜ ಮಠದ ಫೇಸ್ಬುಕ್, ಯೂಟ್ಯೂಬ್ ಚಾನಲ್ ಹಾಗೂ ಯತಿರಾಜ ಭಕ್ತಿ ಚಾನಲ್ನಲ್ಲಿ ಪ್ರತಿದಿನ ಪ್ರಸಾರವಾಗುತ್ತಿರುವ ಸ್ತೋತ್ರಧಾರ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಆನ್ಲೈನ್ ಮೂಲಕ ಶ್ರೀ ಕೂರತ್ತಾಳ್ವಾರ್ರವರ ವರದರಾಜ ಸ್ತವದ 51ನೇ ಶ್ಲೋಕದಿಂದ 55ನೇ ಶ್ಲೋಕದವರೆಗೆ ಶ್ರೀ ಹೂವೆ ಇಳಿಯವಿಲ್ಲಿ ಶಟಜಿತ್ ಸ್ವಾಮಿಗಳು ಉಪನ್ಯಾಸ ನೀಡಲಿದ್ದಾರೆ. ಶನಿವಾರದ ಪಂಚಾಂಗ. ಆಗಸ್ಟ್ ತಿಂಗಳು ದಿನಾಂಕ 22, 2026 ಶ್ರೀ ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತು ಶ್ರಾವಣ ಮಾಸ, ಶುಕ್ಲ ಪಕ್ಷ, ದಶಮಿ, ಜ್ಯೇಷ್ಠ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತೊಂದು ಶೀರ್ಷಿಕೆಯೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ.